ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ ಕ್ರಿಯೇಷನ್ಸ್. ಇವತ್ತು ಸ್ನೇಹಿತರೆ, ನಾನು ನಿಮಗೆ ಅಸ್ಸಾಂ ರಾಜ್ಯದಲ್ಲಿ ಗುವಾಹಟಿಯಲ್ಲಿ ಹರಿತಕ್ಕಂಥ ಬ್ರಹ್ಮಪುತ್ರ ನದಿಯ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಪ್ರಯಾಣ ಈ ಗುವಾಹಟಿಯ ಫ್ಯಾನ್ಸಿ ಬಜಾರ್ ಘಾಟ್ನಿಂದ ಉತ್ತರ ಅಸ್ಸಾಂನ ಅಶ್ವಕ್ಲಾಂತ ಟೆಂಪಲ್ ಇರ್ತಕ್ಕಂತಹ ಒಂದು ಪ್ರದೇಶಕ್ಕೆ ನಮ್ಮ ಈ ಒಂದು ಫೆರ್ರಿ ಟ್ರಾವೆಲ್ ಶುರುವಾಗ್ತಾ ಇದೆ ಸ್ನೇಹಿತರೆ. ಈ ಫೆರ್ರಿ ಜರ್ನಿ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಜನಗಳು ಉತ್ತರ ಗುವಾಹಟಿಯ ಜನಗಳು ಈ ಒಂದು ಸೆಂಟ್ರಲ್ ಗುವಾಹಟಿಗೆ ಬರಬೇಕಾದ್ರೆ, ದಕ್ಷಿಣ ಗುವಾಹಟಿಗೆ ಬರಬೇಕಾದ್ರೆ ಈ ಫೆರ್ರಿಯನ್ನು ನಾವು BTS ಬಸ್ಸನ್ನು ಬಳಸ್ತೀವಲ್ವ, ಹಾಗೆ ಪ್ರತಿ 1 ಗಂಟೆಗೊಮ್ಮೆ ಈ ಪ್ರದೇಶದಿಂದ ಆ ಪ್ರದೇಶಕ್ಕೆ ಓಡಾಡಲಿಕ್ಕೆ ಈ ಫೆರ್ರಿ ಟ್ರಾವೆಲನ್ನು ಬಳಸ್ತಾರೆ. ಇದು ಲಾಂಚ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈಗ ನೀವು ನೋಡ್ತಾ ಇರ್ತಕ್ಕಂಥ ಈ ನದಿ ಬ್ರಹ್ಮಪುತ್ರ ನದಿ, ಬ್ರಹ್ಮನ ಮಗ. ಬ್ರಹ್ಮಪುತ್ರ ಅಂದರೆ ಬ್ರಹ್ಮನ ಮಗ. ಇದು ಎಂತಹ ಒಂದು ಕ್ರೋಧದಿಂದ, ರೋಷದಿಂದ ಹರಿತಕ್ಕಂಥ ನದಿ ಅಂದರೆ ಅಷ್ಟೊಂದು ರಭಸವಾಗಿ ಹರಿತಕ್ಕಂಥ ನದಿ. ಹಾಗೂ ಇದು ಪುರುಷ ನದಿಯಾಗಿದ್ದು, ಇದು ಹರಿಯುವ ಜಾಗದಲ್ಲಿ ಗುಡ್ಡಗಳನ್ನು, ಗಿಡಗಳನ್ನು, ಮರಗಳನ್ನು ಎಲ್ಲವನ್ನೂ ಒಮ್ಮೆಲೆ ಕೊಚ್ಕೊಂಡು ಹರಿತಾ ಇದೆ. ನೀವು ಗಮನಿಸ್ಬೋದು ಇಲ್ಲಿ ಈ ವಿಡಿಯೋದಲ್ಲಿ ಕೆಲವು ಮರಗಳು ಸಹ ನೀರಿನಲ್ಲಿ ತೇಲಿ ಬರ್ತಾ ಇದೆ. ಇದು ಅಕ್ಟೋಬರ್ ತಿಂಗಳಾಗಿದ್ದು, ಈ ಅಕ್ಟೋಬರ್ ತಿಂಗಳಲ್ಲೂ ಸಹ ಈ ನದಿ ಇಷ್ಟೊಂದು ರಭಸವಾಗಿ ಹರಿಯುತ್ತೆ. ಇದು ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲಿ ಇದಕ್ಕಿಂತ 10 ಪಟ್ಟು ರಭಸವಾಗಿ ಪ್ರವಾಹವನ್ನು ಸೃಷ್ಟಿ ಮಾಡಿ ಹರಿತಕ್ಕಂಥ ನದಿ ಸ್ನೇಹಿತರೆ. ಚೀನಾ ದೇಶದ ಟಿಬೆಟ್ನಲ್ಲಿ ಹುಟ್ಟಿ ಅರುಣಾಚಲ ಪ್ರದೇಶ, ಅಸ್ಸಾಂ ಮೂಲಕ ಹರಿದು ಬಾಂಗ್ಲಾದೇಶವನ್ನು ಸೇರುವ ಈ ಬ್ರಹ್ಮಪುತ್ರ ನದಿ ಅಲ್ಲಿ ಗಂಗಾ ನದಿಯೊಂದಿಗೆ ಸಂಗಮ ಹೊಂದಿ ಹಾಗೆ ಮುಂದೆ ಹರಿಯುತ್ತಾ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ನೀವು ಗಮನಿಸ್ಬೋದು, ಈ ಸ್ಥಳ ನಾವು ಫೆರಿಯನ್ನು ಏರಲಿಕ್ಕೆ ನಿಂತ್ಕೊಂಡಿರ್ತಕ್ಕಂತಹ ಒಂದು ಸ್ಟ್ಯಾಂಡ್ ಸ್ನೇಹಿತರೆ. ಈ ಬ್ರಹ್ಮಪುತ್ರ ನದಿ ಅನ್ಪ್ರಿಡಿಕ್ಟಬಲ್, ಊಹೆಗೂ ನಿಲುಕದ ನದಿ ಸ್ನೇಹಿತರೆ. ಇದು ಯಾವಾಗ ಬೇಕಾದರೂ ನೀರು ಹೆಚ್ಚಾಗ್ಬೋದು, ಯಾವಾಗ ಬೇಕಾದರೂ ಶಾಂತವಾಗಿ ಹರಿಬಹುದು. ಅಂತಹ ನದಿ ರಭಸವಾಗಿ ಹರಿಬಹುದು. ಇದಕ್ಕೆ ಮಳೆಗಾಲದಲ್ಲಿ ಮಳೆ ನೀರಿನ ಆಶ್ರಯ ಆದರೆ, ಬೇಸಿಗೆ ಕಾಲದಲ್ಲಿ ಈ ಗ್ಲೇಸಿಯರ್ಗಳು, ಹಿಮ ಪರ್ವತದ ಗ್ಲೇಸಿಯರ್ಗಳು ಕರಗಿ ಇದರಲ್ಲಿ ಹರಿಯುತ್ತಾ ಇದರ ರಭಸವನ್ನು ಹೆಚ್ಚು ಕಡಿಮೆ ಮಾಡುವ ಸಾಧ್ಯತೆ ಇರೋದರಿಂದ ಇದೊಂಥರ ಅನ್ಪ್ರಿಡಿಕ್ಟಬಲ್ ನದಿ. ಹಾಗೂ ಇದು ಕೆಲವೇ ಪುರುಷ ನದಿಗಳಲ್ಲಿ ಒಂದಾಗಿದೆ ಸ್ನೇಹಿತರೆ. ಈ ನದಿ ಕೆಲವು ಕಡೆ 2 ಕಿಲೋಮೀಟರ್ ಅಗಲಕ್ಕೆ ಹರಿದ್ರೆ, ಮತ್ತೆ ಕೆಲವು ಕಡೆ 28 ಕಿಲೋಮೀಟರ್ ಅಗಲದವರೆಗೂ ಹರಿಯುತ್ತೆ. ಇದರ ಆಳ ಬಂದು 100ರಿಂದ 125 ಅಡಿ ಆಳ ಇರುತ್ತೆ ಸ್ನೇಹಿತರೆ. ಈಗ ನಾವು ನಿಂತಿರ್ತಕ್ಕಂಥ ಈ ಸ್ಟ್ಯಾಂಡ್ಗೆ ಮತ್ತೊಂದು ಆ ಕಡೆಯಿಂದ ಫೆರ್ರಿ ಬರ್ತಾ ಇದೆ. ಆ ಫೆರ್ರಿನಲ್ಲಿರುವ ಜನಗಳು ಬಂದು ಈ ಒಂದು ಉತ್ತರ ಗುವಾಹಟಿಯ ಈ ಒಂದು ದ್ವೀಪ ಪ್ರದೇಶದಲ್ಲಿ ಎಲ್ಲರೂ ಇಳಿತಾರೆ. ಇವರು ಇಳಿದ ನಂತರ ನಾವು ಈ ಒಂದು ಫೆರ್ರಿಗೆ ಹತ್ತುತ್ತೀವಿ ಸ್ನೇಹಿತರೆ. ಇದು ಒಂದು ತುಂಬ ಚೀಪೆಸ್ಟ್ ಒಂದು ಟ್ರಾವೆಲ್ ಸ್ನೇಹಿತರೆ. ಇವು ಕೆಲವು ಪಬ್ಲಿಕ್ ಫೆರ್ರಿಗಳು, ಅಂದರೆ ಸರ್ಕಾರವೇ ನಡೆಸತಕ್ಕಂಥ ಕೆಲವು ಫೆರ್ರಿಗಳು ಇವೆ. ಮತ್ತು ಪ್ರೈವೇಟ್ ಫೆರ್ರಿಗಳು ಸಹ ಇಲ್ಲಿ ಲಭ್ಯ ಇವೆ ಸ್ನೇಹಿತರೆ. ನೀವು ಯಾವಾಗಾದರೂ ಗೌಹಾಟಿಗೆ ಹೋದರೆ ಈ ಒಂದು ಫೆರ್ರಿ ಎಕ್ಸ್ಪೀರಿಯನ್ಸನ್ನು ನೀವು ಮರೀದೆ ಪಡಿಬೇಕು. ಯಾಕೆಂದರೆ ಇದು ಈ ಒಂದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿಂದ ಮೇ ತಿಂಗಳವರೆಗೂ ಈ ನದಿ ಇಷ್ಟು ಸ್ವಲ್ಪ ಕಡಿಮೆ ರಭಸವಾಗಿ ಹರಿಯುತ್ತೆ. ಹಾಗೂ ನಮಗೆ ಪ್ರಯಾಣಕ್ಕೂ ಸಹ ಒಂದು ರೀತಿ ರೋಮಾಂಚನವನ್ನು ಒದಗಿಸ್ತಾ ಇದೆ ಸ್ನೇಹಿತರೆ. ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಸ್ನೇಹಿತರೆ.